ಪ್ರಿಯಾ ಅವರೇ, ನಿಮ್ಮನ್ನ ನಾವಿಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ಬಹಳ ಸೈಲೆಂಟ್ ಆಗಿ ಸೈಡಿಗೆ ಹೋಗಿ ನಮಗೆ ಸಿಕ್ಸಾಕಿರಿ ಮಾತಾಡಕ್ಕೆ. ಸ್ಪೋರ್ಟ್ಸ್ ಅನ್ನೋದು ಐ ಥಿಂಕ್ ಐ ಹ್ಯಾವ್ ಆಲ್ವೇಸ್ ಬೀನ್ ವೆರಿ ಹ್ಯಾಪಿಲಿ ಅಸೋಸಿಯೇಟೆಡ್ ವಿತ್. ಅದು ಕ್ರಿಕೆಟ್ ಆಗಿರಲಿ, ಇನ್ನೊಂದು ರೀತಿಯಲ್ಲಿ ನಮ್ಮ ಚಿತ್ರರಂಗದಲ್ಲಿ ನಡೆಯುವಂತ ಬೇರೆ ಸ್ಪೋರ್ಟ್ಸ್ ಆಗಿರಲಿ. ಬಟ್ ಇದನ್ನ ನಾನು ಅಲ್ಲಿಗೆ ಏನಕ್ಕೆ ಹೋಲಿಕೆ ಮಾಡಕ್ ಹೋಗಲ್ಲ. ಐ ಥಿಂಕ್ ವೇರ್ ಐ ವುಡ್ ಲೈಕ್ ಟು ಕೀಪ್ ದಿಸ್ ಅಸೈಡ್ ಅಂಡ್ ಅಪಾರ್ಟ್ ಇಸ್ ಬಿಕಾಸ್ ಆಫ್ ದ ವಾಸ್ಟ್ನೆಸ್. ಇದಕ್ಕಿರುವಂತ ಒಂದು ಡೈಮೆನ್ಷನ್ಸ್ ಬೇರೆ ಇದೆ. ನಾವು ಆಕ್ಚುಲಿ ಡಿಸ್ಕಷನ್ ಕೂತ್ಕೊಂಡಾಗ ನಾನು ಅಖಿಲೇಶ್ ನಾವು ಇದನ್ನ ತಗೊಂತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಬಿಕಾಸ್ ಅವರು ನನಗೆ ಅಪ್ರೋಚ್ ಮಾಡಿದ್ದು ಅಟ್ ಲೀಸ್ಟ್ ಒಂದು ಫೇಸ್ ಆಫ್ ದ ಟೀಮ್ ಆಗೋದಕ್ಕೆ. ಬಟ್ ಐ ಥಿಂಕ್ ಐ ಲವ್ ವಾಟ್ ಹಿ ಶೋಡ್. I loved his vision because this is actually an impossible. Nammali ivaga na maatadಬೇಕಾದ್ರೆ with my friend he was mentioning F1 races ಹೇಗೆ ನಡೀತಾವೆ ಎಲ್ಲ ಕಡೆ ಅಂತ. It is definitely not easy because circuits ಅಂತಂದ್ರೆ just cars and roads alla. There is so much of engineering even on the road level. Forget the technicalities behind the vehicle. ಅದನ್ನೆಲ್ಲ ಕೇಳೋದಕ್ಕೆ ಬಹಳ ಖುಷಿ ಆಗ್ತಾ ಇತ್ತು ನನಗೆ. ಅಂಡ್ ಆ ಡಿಸ್ಕಷನ್ ಕೂತ್ಕೊಂಡಾಗ್ಲೂ ಐ ಡಿಡ್ಂಟ್ ರಿಯಲಿ ನೋ ದಟ್ ವಿ ಗೋನಾ ಬಿ ಅ ಪಾರ್ಟ್ ಆಫ್ ದಿಸ್ ಇನ್ ಸಚ್ ಎ ಹ್ಯೂಜ್ ವೇ. ದಿಸ್ ಇಸ್ ಅ ಬಿಗ್ ಲೀಪ್ ಫಾರ್ ಆಲ್ ಆಫ್ ಅಸ್, ಮೈ ಫ್ಯಾಮಿಲಿ ಎಸ್ಪೆಷಲಿ ಅಂಡ್ ಮೈ ಫ್ರೆಂಡ್ಸ್. ಸೊ ಹಿಯರ್ ವಿ ಆರ್ ಅಂಡ್ ಆಫ್ ಕೋರ್ಸ್ ಇದ್ರ ಮೇಲೆ ಜಾಸ್ತಿ ಮಾತಾಡೋದಕ್ಕಿಂತ ಹೆಚ್ಚಾಗಿ ಇಟ್ಸ್ ಎ ಗ್ರೇಟ್ ಥಿಂಗ್ ಟು ಬಿ ಅಸೋಸಿಯೇಟ್ ವಿತ್ ಯು ಅಖಿಲೇಶ್ ಟೀಮ್ IRF. ಅಂಡ್ ನೀವು ಇಲ್ಲಿ ಆಂಕರ್ ನೀವು ಹೇಳ್ತಾ ಇದ್ರಿ 100 meters ಓಡಿಸಿದ್ರೆ ನಿಮಗೆ ಬಹಳ ಖುಷಿ ಆಗ್ತೀರಂತ ಅಲ್ವಾ? ಅಲ್ಲ ಮಾಡಿ ಅಂತ ಹೇಳಕ್ಕಲ್ಲ, ನಾನು ಅದೇ ಲೈನಲ್ಲಿ ಇದ್ದೀನಿ ಅಂತ ಹೇಳಕ್ಕೆ. ಓನರ್ ಆಗಿರ್ಬೋದು, ಕಾರ್ ಒಳಗಡೆ ಕೂತ್ಕೊಳ್ಳೋ ಅವಕಾಶ ಇಲ್ಲ. ಬಿಕಾಸ್ ಅದಕ್ಕೆಲ್ಲ ಒಂದು ಸಪರೇಟ್ ಲೈಸೆನ್ಸ್ ಇದೆ, ಸಪರೇಟ್ ಒಂದು ಪ್ರೋಗ್ರಾಮಿಂಗ್, ಟ್ರೈನಿಂಗ್, ಇಯರ್ಸ್ ಅಂಡ್ ಇಯರ್ಸ್ ಆಫ್ ಡೆಡಿಕೇಶನ್. ಬಿಕಾಸ್ ಇಲ್ಲಿ ರೇಸಿಂಗ್ ಅಂತ ಬರ್ತಿದ್ದ ಹಾಗೇನೆ ಇಲ್ಲಿ ಬಂದಿರುವಂತ ನನ್ನ ಕೆಲವು ಮಿತ್ರರಿಗೆ ಗೊತ್ತಿಲ್ಲದೆ ಇರೋರಿಗೆ ಹೇಳಕ್ ಇಷ್ಟಪಡ್ತೀನಿ. ಇಟ್ ಇಸ್ ನಾಟ್ ದಟ್ ನಮ್ಮಲ್ಲಿರುವಂತ ಒಳ್ಳೆ ಡ್ರೈವರ್ಸ್ ಈ ಕಾರ್ನ ಓಡಿಸಬಹುದು, ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಅನ್ನೋದು ಹೋಲ್ ಪ್ರಾಸೆಸ್. ಅದಕ್ಕಿಂತ ಚಾಂಪಿಯನ್ಶಿಪ್ ಗೆದ್ದಿರ್ಬೇಕು. IPL ಅಲ್ಲಿ ಹೇಗೆ ನಡೆಯುತ್ತೆ ಅದೇ ತರ ಇಲ್ಲಿ ಡ್ರೈವರ್ಸ್ ಆಪ್ಷನಿಂಗ್ ನಡೆಯುತ್ತೆ. All that is going to happen, and I think this is a process which is new to me and my family also. And I think we'll enjoy this. Akhilesh, I wish you all the best. And I'm very, very, very happy that we are associated. And don't forget, even I'm one of the people on the line who would like to drive the car sometime. Alright, so ಬಂದಿರೋರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಅಖಿಲೇಶ್, ಐ ವಿಶ್ ಯು ಆಲ್ ದ ಬೆಸ್ಟ್. ಅಂಡ್ ಯಾವತ್ತೂ ನಾವು ಎಸ್ ಆಫ್ ಕೋರ್ಸ್ KCC ನಡೆಸಿದೀವಿ, CCL ಆಡಿದೀವಿ, ಬೆಂಗಳೂರಿಗೆ ಆಡಿದೀವಿ, ಕರ್ನಾಟಕಕ್ಕೆ ಕೂಡ ಹೋಗಿ ಕನ್ನಡ ಚಿತ್ರದಲ್ಲಿ ರೆಪ್ರೆಸೆಂಟ್ ಮಾಡಿದೀವಿ. ಬಟ್ ಯಾವತ್ತೋ ಒಂದು ದಿವಸ ನನ್ನ ಟೀಮಿಗೆ ಕೂಡ, ನಾವು ತಗೊಳ್ಳೋ ಟೀಮಿಗೆ ಕೂಡ ಒಂದು ಬೆಂಗಳೂರು ಅಂತ ಒಂದು ಹೆಸರು ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಐ ಆಮ್ ವೆರಿ ವೆರಿ ಹ್ಯಾಪಿ ದಟ್ somewhere ಅದನ್ನ ನಾವು ರೆಪ್ರೆಸೆಂಟ್ ಮಾಡ್ತಾ ಇದೀವಿ ಅಂತ. ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್, ವೆರಿ ಆನರ್ಡ್. ಅಂಡ್ ಆಫ್ ಕೋರ್ಸ್ ನಾನು ಹೇಳಿದಾಗೆ ಓನರ್ ಅವರು, ಪ್ರಿಯಾ ಅವರು ಇದನ್ನ ಡಿಸೈಡ್ ಮಾಡಿರಲಿಲ್ಲ ಅಂದ್ರೆ ಏನು ಆಗ್ತಾ ಇರಲಿಲ್ಲ. ಅಂಡ್ ಆಫ್ ಕೋರ್ಸ್ ವಿನೀತ್ ಬಗ್ಗೆ ನಾನು ಅವ್ರನ್ನ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಅವರ್ CFO. ಬಟ್ ವಿನೀತ್, that was a wonderful speech. You made it easy for me. Thank you so much. And without you also this wouldn't have happened. And welcome to Bengaluru, Akhilesh. Thank you so much. Sir, ನನ್ನ ಮೊದಲನೇ ಪ್ರಶ್ನೆ, ನೀವು ಕಾರ್ ಓಡಿಸಿದ್ರಲ್ಲ, ಐ ಹ್ಯಾವ್ ಸೀನ್ ದ ಬೆಸ್ಟ್ ಆಫ್ ದ ಕಾರ್ಸ್ ಇನ್ ದ ವರ್ಲ್ಡ್. ಮೊದಲನೇ ಸಲ ನೀವು ಓಡಿಸಿದಂತ ಸೂಪರ್ ಕಾರ್ ಮೆಮರಿ ನಮ್ಮ ಜೊತೆ ಶೇರ್ ಮಾಡೋದಾದ್ರೆ ಸರ್? ಮಾರುತಿ. ಇದ್ರ ಮೇಲೆ ಮಾತಾಡೋದಕ್ಕೆ ಆಗೋದಿಲ್ಲ ಸರ್. ನಮ್ ತಂದೆ ಅವ್ರು ಹೇಳ್ಕೊಟ್ಟಿದ್ರು ಸರ್, ಹಾಸಿಗೆ ಎಷ್ಟಾಗ್ಲಾಯ್ತು ಕಾಲ್ ಅಷ್ಟೇ ಚಾಚಬೇಕು ಅಂತ. ನಮ್ ತಂದೆ ಕಾಲ್ ಇದ್ದಿದ್ದೆ 800. ನಮ್ ಕೆಪಾಸಿಟಿ ಅಷ್ಟಿತ್ತು, ಅದನ್ನು ಓಡಿಸಿ ಅದನ್ನ ಡ್ಯಾಶ್ ಮಾಡಿ ಡಿಕ್ಕಿ ಹೊಡೆದು ಎಲ್ಲ ಆಗಿದೆ. ಅಲ್ಲಿಂದ ನೆಕ್ಸ್ಟ್ ಒಂದು 1000 ಬಂದ್ವಿ. ಅದು ನಮ್ದಲ್ಲ, ಫಾದರ್. ಆ ಕಾರ್ ನಾನು ಓಡಿಸ್ತಾ ಇದ್ದೆ. ಅದನ್ನ ಫಸ್ಟ್ ಆಕ್ಸಿಡೆಂಟ್ ಮಾಡಿದ್ದು ಪ್ರಿಯಾ ಅವರು. ಅಲ್ಲಿಂದ ನಮ್ಮ ಡ್ರೈವಿಂಗ್ ನಿಂತೋಗಿದ್ದು ಸರ್ ಸ್ವಲ್ಪ ವರ್ಷಕ್ಕೆ. So I have a question for you. There's so many fans over here for you today. What's that one thing that gives you the adrenaline rush, that gives you the excitement and gets that whole excitement going in you? What is that thing? As an actor, what gives us the rush is always the entertainment and the mass factors of cinema.
That's what gives us the rush. And this is nothing but mass. For him, he says it is race. For us, it is mass. That sound, all that entertainment, that action part of the racing, I think, all the people standing in the boundaries, cheering. If you actually, for all the people who probably have witnessed the races, what gives you the rush is nothing but that one sound which passes by you. Yeah, absolutely. I think that is what is. I have seen that so many people have that as their hello to you. Correct. So I think that's what gives me the rush, and at least I would want to see that from a close quarter this time. And probably because we are the owners, we get a better place. Yeah. Yes. I promise you, I'll not smoke on the venue. I'll be there. So I think that's something that I really want to be a part of and witness it. Well, you are now.